ಈ ಚಿತ್ರರಂಗದಲ್ಲಿರುವಂಥವ್ರ ಮೇಲೆ ಇಂಥ ಆರೋಪ ಯಾಕೆ ಬರುತ್ತೆ ಅಂತ ಗೊತ್ತಿಲ್ಲ. ಪದೇ ಪದೇ ಈ ರೀತಿಯಾಗಿ ವಂಚನೆ ಮಾಡಿರುವಂಥ ಆರೋಪಗಳು ಬರುತ್ತೆ. ಒಬ್ಬರಾದ ಮೇಲೆ ಒಬ್ಬರ ಮೇಲೆ ಬರ್ತಾ ಇರುತ್ತೆ. ಒಬ್ಬರು ನಾವು ಹೇಳಿದ್ದಕ್ಕೆ ಅವರು ಕೇಳಲಿಲ್ಲ ಅಂತಾರೆ, ಇನ್ನೊಬ್ಬರು ಕಾಸು ಇಸ್ಕೊಂಡ್ಬಿಟ್ಟು ನಮ್ಮನ್ನ ಚಿತ್ರದೊಳಗೆ ಹಾಕೊಳ್ಳಿಲ್ಲ ಅಂತಾರೆ, ಇನ್ನೊಂದು ಏನೇನೋ ಕಥೆಗಳು ಬರುತ್ತೆ. ಯಾಕೆ ಈ ಫಿಲ್ಮ್ನವ್ರಿಗಿಂತ ಸಮಸ್ಯೆ? ಯುವ ನಟನಿಗೆ ಏನಾದರೂ ನಿರ್ದೇಶಕ ನಂದಕಿಶೋರ್ ವಂಚಿಸಿದ್ರಾ? ನಂದಕಿಶೋರ್ ವಿರುದ್ಧ ಈಗ ಶಬರೀಶ್ ಶೆಟ್ಟಿ ಗಂಭೀರ ಆರೋಪವನ್ನ ಮಾಡಿದ್ದ. ಏನದು? 22 ಲಕ್ಷ ರೂಪಾಯಿ ವಂಚಿಸಿದ್ದಾರೆ ಅಂತ ಯುವ ನಟ ಆರೋಪವನ್ನ ಮಾಡಿರೋದು. ಕಿಚ್ಚ ಸುದೀಪ್ ಹೆಸರಿನಲ್ಲಿ ನಂದಕಿಶೋರ್ ವಂಚಿಸಿದ್ರು ಅನ್ನುವಂಥ ಆರೋಪ. ಸಿನಿಮಾದಲ್ಲಿ ಅವಕಾಶ ಕೊಡ್ತಾರಂತೆ, ಜೊತೆಗೆ ಕೆಸಿಸಿಯಲ್ಲಿ ಆಡೋ ಅವಕಾಶವನ್ನ ಕೂಡ ಕೊಡುವಂಥ ಭರವಸೆಯನ್ನ ಕೊಟ್ಟಿದ್ರಂತೆ. ಹಾಗಾಗಿ 22 ಲಕ್ಷ ಕೊಟ್ಬಿಟ್ಟಿದ್ದಾರೆ. ಕೊಟ್ಟವನು ಎಷ್ಟು ಮೂರ್ಖ ಅಂತ. ಹಣ ಕೇಳಿದ್ದಕ್ಕೆ ಕಳೆದ ಸೀಸನ್ನಲ್ಲಿ ಆಟವಾಡಲು ಅವಕಾಶ ಸಿಕ್ಕಿಲ್ಲ. 9 ವರ್ಷಗಳ ಹಿಂದೆ ಹಣ ಕೇಳಿದ್ದಕ್ಕೆ ಬೆದರಿಕೆ ಹಾಕಿದ್ದಾರೆ. ಸುದೀಪ್ ಗಮನಕ್ಕೆ ತರ್ತೀನಿ ಅಂದಿದ್ದಕ್ಕೂ ಕೂಡ ಬೆದರಿಸಿದ್ದಾರೆ. ಪಬ್ಲಿಕ್ ಟಿವಿಗೆ ಯುವ ನಟ ಶಬರೀಶ್ ಈ ಹೇಳಿಕೆಯನ್ನು ಕೊಟ್ಟಿರೋದು. 9 ವರ್ಷಗಳ ಹಿಂದೆ ಪಡೆದಂಥ ಹಣವನ್ನು ಕೇಳಿದ್ದಕ್ಕೆ ಬೆದರಿಕೆ ಹಾಕಿದ್ದಾರಂತೆ. ಸುದೀಪ್ ಗಮನಕ್ಕೆ ತರ್ತೀನಿ ಅಂದರೂ ಕೂಡ ಬೆದರಿಸಿದ್ದಾರಂತೆ. ಈಗ ಯುವ ನಟ ಶಬರೀಶ್ ಅವರು ಕೂಡ ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ. ಅದನ್ನು ಕೂಡ ಕೇಳಿಸ್ತೀವಿ, ನಿಮಗೆ ತೋರಿಸ್ತೀವಿ. 22 ಲಕ್ಷ ರೂಪಾಯಿ ವಂಚಿಸಿದ್ದಾರಂತೆ. 22 ಲಕ್ಷ ಹೆಂಗ್ರಿ ಕೊಡ್ತೀರಾ? ಯಾವ ನಂಬಿಕೆ, ಯಾವ ವಿಶ್ವಾಸಗಳಲ್ಲಿ ಕೊಡ್ತೀರಾ ಅಂತ ಹೇಳಿ. ಅಂದರೆ ದುಡ್ಡಿಗೆ ಬೆಲೆನೇ ಇಲ್ವಾ? 22 ಲಕ್ಷ ಯಾವ ಆಧಾರನೂ ಇಲ್ಲದೆ ಅದು ಹಿಂಗೆ ಕೊಡ್ತೀರಾ? ಯಾರೋ ಏನೋ ಮಾಡಿಸ್ತಾರೆ, ಎಲ್ಲೋ ಫಿಲ್ಮ್ನಲ್ಲಿ ಅವಕಾಶ ಕೊಡ್ತಾರೆ, ಕ್ರಿಕೆಟಲ್ಲಿ ಆಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಇದಕ್ಕೆ 22 ಲಕ್ಷ ಕೊಟ್ಟು ಹೋಗುವಂಥ ಪರಿಸ್ಥಿತಿನ? ಹಾಗಿದ್ದಾಗ ಈ KCCಯಲ್ಲಿ ಆಡೋದಕ್ಕೋಸ್ಕರ ಇನ್ನು ಕಾಸು ಇಟ್ಕೊಂಡು ಆಡ್ತಾ ಇದ್ದಾರೆ ಇಷ್ಟು ದಿನ. ಏನೋ ಒಂದು ಅನುಮಾನ ಬರ್ತಾ ಇದೆಯಪ್ಪ. ನೋಡಿ ಏನು ಮಾತನಾಡಿದ್ದಾರೆ. ಖ್ಯಾತ ನಿರ್ದೇಶಕ ನಂದಕಿಶೋರ್ ಅವರು ಯುವ ನಟ ಶಬರೀಶ್ ಶೆಟ್ಟಿ ಅವರಿಂದ 22 ಲಕ್ಷ ತಗೊಂಡು ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ ಈಗ ಕೇಳಿಬರ್ತಾ ಇರ್ತಕ್ಕಂಥ. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಯುವ ನಟ ಆಗಿರ್ತಕ್ಕಂಥ ಶಬರೀಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ರೆ. ಸರ್, ಏನದು 22 ಲಕ್ಷ ವಿವಾದ? ಸರ್ ನಮಸ್ತೆ ಸರ್. ನಾನು 2016 ನಂದಕಿಶೋರ್ ಅವರು ನನಗೆ ಜಿಮ್ಮಲ್ಲಿ ಪರಿಚಯ ಆಗ್ತಾರೆ. ಸೊ ಅದಾದಮೇಲೆ ಫ್ರೆಂಡ್ಶಿಪ್ ಆಗುತ್ತೆ. ಸೊ ಫ್ರೆಂಡ್ಶಿಪ್ನ ಎನ್ಕ್ಯಾಚ್ ಮಾಡಿಕೊಂಡು ನನ್ನ ಹತ್ರ ಅಮೌಂಟ್ ಕೇಳ್ತಾರೆ. ಬಟ್ ನಾನು ಏನಕ್ಕೆ ಅಮೌಂಟ್ ಹೆಲ್ಪ್ ಮಾಡ್ತೀನಿ, ನನಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ. ನಾನು ಅವ್ರ ಅಭಿಮಾನಿ. ಎಲ್ಲೋ ಒಂದು ಕಡೆ ಅವ್ರು ಸುದೀಪ್ ಸರ್ ಜೊತೆ ಇದಾರಲ್ಲ, ನನಗೆಲ್ಲೋ ಸುದೀಪ್ ಸರ್ನ ಪರಿಚಯ ಮಾಡಿಕೊಡ್ತಾರೆ, ನನಗೊಂದು ಬೆನಿಫಿಟ್ ಆಗುತ್ತೆ. ಸೊ ನನಗೂ ಅವ್ರ ಹತ್ರ ನಿಂತ್ಕೊಂಡು ಮಾತಾಡ್ಬೋದು, ಅವ್ರ ಜೊತೆ ಕ್ರಿಕೆಟ್ ಆಡ್ಬೋದು ಅನ್ನೊಂದು ಕನಸಿತ್ತು. ಆ ಕನಸು ನೆನೆಸಾಗುತ್ತೆ ಅಂತ ಇವ್ರನ್ನ ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ಇವ್ರು ಅದನ್ನೇ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅಮೌಂಟ್ ಕೇಳ್ತಾರೆ. ಸೊ ನಾನು ಬೇರೆಯವ್ರ ಹತ್ರ ಸಾಲ ತೊಗೊಂಡು ಕೊಡ್ತೀನಿ. ಅದಾದಮೇಲೆ ಅಮೌಂಟ್ ತೀರಿಸಲ್ಲ. ಮತ್ತೆ ಪುನಃ ಅದು ಇನ್ನೊಂದು ಸಲ ಅಮೌಂಟ್ ಕೇಳ್ತಾರೆ, ಅವಾಗ ಕೊಡ್ತೀನಿ, ಅದು ತೀರಿಸಲ್ಲ. ಏನನ್ನು ಕೇಳಿದ್ರೆ ನಾನು ಅಲ್ಲಿ ಹೇಳ್ತೀನಿ, ಇಲ್ಲಿ ಹೇಳ್ತೀನಿ, ಸುದೀಪ್ ಸರ್ ಸಂಪರ್ಕ ಕಟ್ ಮಾಡಿಸ್ತೀನಿ, KCC ಕ್ರಿಕೆಟ್ ಆಡ್ತಿದ್ದೆ ಅದನ್ನು ಕಟ್ ಮಾಡಿಸ್ತೀನಿ, ಹಂಗೆ ಹೀಗೆ ಅಂತ ನನಗೆ ಧಮಕಿ ಆಗ್ತಾಯಿತ್ತು. ನಾನು ಎಷ್ಟು ರಿಕ್ವೆಸ್ಟ್ ಮಾಡೋದು, ಒಂದು ಸಲ ಚೆಕ್ ಕೊಟ್ಟರು, ಚೆಕ್ ಬೌನ್ಸ್ ಆಯಿತು, ಕೇಸ್ ಮಾಡ್ತೀನಿ ಅಂತ ಬೇಡ ಅಂತಂದರು. ಅದಾದ್ಮೇಲೆ ಮತ್ತೆ ಪುನಃ ನಾನು ಅಮೌಂಟ್ ಕ್ಲಿಯರ್ ಮಾಡ್ತೀನಿ ಅಂತ. ಆಮೇಲೆ ನಾನು ಕೊಟ್ಟಿರೋ ತುಂಬ ಪ್ರೆಷರ್ ಆಯಿತು ನನಗೆ. ಸೊ ಇಂಟ್ರೆಸ್ಟ್ ಕಟ್ತಾಯಿಲ್ಲ, ಅಮೌಂಟು ಕೊಡ್ತಾಯಿಲ್ಲ ಅಂತ. ಅದಾದಮೇಲೆ ಏನು ಮಾಡಿದೆ, ಸಿನಿಮಾ ಅವಕಾಶ ಕೊಡ್ತೀನಿ ಅಂತಂದರು. ಸಿನಿಮಾ ಅವಕಾಶನೂ ಕೊಡಲಿಲ್ಲ. ಪೊಗ್ರೂಲ್ ಮಾಡು ಅಂತಂದರು, ಪೊಗ್ರೂಲ್ ಅವಕಾಶ ಕೊಡಲಿಲ್ಲ. ರಾಣಾ ಸಿನಿಮಾ ಮಾಡಿದ್ರು, ಅದರಲ್ಲೂ 1-2 ದಿನ ಕಲಿಸಿದ್ರು, ಅದರಲ್ಲೂ ಅವಕಾಶ ಕೊಡಲಿಲ್ಲ. ಅದಾದಮೇಲೆ ನಂದು ರಾಮದೂತ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿಸ್ತೀನಿ ಉದಯ ಮೇಧಕೆರೆ ಅಂತ ಹೇಳ್ಬಿಟ್ಟು ನನ್ನನ್ನು 6 ತಿಂಗಳು ಅವ್ರ ಮನೆ ಬಾಗಿಲು ಕಲಿಸಿದ್ರು. ಅದು ಅವ್ರ ಕಡೆಯಿಂದ ಏನು ಪ್ರಯೋಜನ ಆಗಲಿಲ್ಲ. ಫೈನಲಿ ನಾವೇನು ಮಾಡಿದ್ವಿ, ನಮ್ಮ ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ಈಗ ನನ್ನ ಸಿನಿಮಾ ರಿಲೀಸ್ ರೆಡಿ ಇದೆ, ಪ್ರಮೋಷನ್ ದುಡ್ಡಿಲ್ಲ. ಸೊ ನಾನು ದುಡ್ಡು ಕೊಡ್ತಾಯಿಲ್ಲ. 22 ಲಕ್ಷ ಬರಬೇಕು. ನಾನು 200-250 ಗ್ರಾಮ್ ಗೋಲ್ಡ್ ಪ್ಲರ್ಜ್ ಮಾಡಿ ಕೊಟ್ಟಿದ್ದೀನಿ. ಅದು ಗೋಲ್ಡು ಸಹ ಹರಾಜಾಗ್ಬಿಟ್ಟಿದೆ. ಎಲ್ಲ ಅವ್ರಿಗೆ ಗೊತ್ತು. ಅವ್ರೇನು ಕಿವಿಗೆ ಹಾಕ್ಕೊಂತಿಲ್ಲ. ಏನು ಕೇಳೋರು ನೆಗ್ಲೆಕ್ಟ್ ಮಾಡ್ತಾಯಿದ್ರು, ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ರು. ಹಾಗಾಗಿ ಫೈನಲಿ ನಾನು ನಿನ್ನೆ ಅವ್ರಿಗೆ ಮಂಗಳವಾರ ಡೆಡ್ಲೈನ್ ಕೊಟ್ಟೆ. ಮಂಗಳವಾರ ಒಳಗೆ ಕ್ಲಿಯರ್ ಮಾಡಿ, ಇಲ್ಲ ನಾನು ಮುಂದಿನ ಹೋರಾಟ ಮಾಡ್ತೀನಿ ಅಂತ. ಏನು ಬೇಕೋ ಮಾಡ್ಕೊ ಅಂತ ಧಮಕಿ ಹಾಕಿದ್ರು. ಅಂದರೆ ಅವ್ರ ಹತ್ರ ಮಾತಾಡಿದ್ರೆ ಈ ಮೊದಲು ಮಾತಾಡಿ ಏನಾದ್ರು ಹೇಳಿದ್ದೀರಾ ಅವ್ರ ಹತ್ರ? ಸರ್ ತುಂಬ ಸಲ ಅವ್ರು ಕಾಲ್ ರೆಸ್ಪಾಂಡ್ ಮಾಡಲ್ಲ ಸರ್. ವ್ಯಕ್ತಿ ಅವ್ರು ಏನಂದರೆ ಬಾಯಿ ಬಿಟ್ಟರೆ ಸುಳ್ಳು. ನಾನು ನಮ್ಮ ಕುಟುಂಬದವರು, ನಮ್ಮ ಸಿನಿಮಾ ಕ್ಷೇತ್ರದವರು ಅಂತ ಒಂದು ಯೋಚನೆಯಲ್ಲಿ ನಾನು ಸುಮ್ಮನೆ ಇಲ್ಲಿವರೆಗೂ ಇದ್ದೆ. ಯಾಕಂದ್ರೆ ದೊಡ್ಡವ್ರನ್ನ ಎದುರಾಕೊಳ್ಳೋದು ಬೇಡ, ನಾವು ಕಷ್ಟಪಟ್ಟು ಬೆಳೀತಾರೆ ಚಿಕ್ಕವರು ಅಂತ ಒಂದು ಭಯ ಇತ್ತು. ಎಲ್ಲಿ ನನಗೆ ತುಂಬ ಒತ್ತಡ ಜಾಸ್ತಿ ಆಯಿತು ಮತ್ತು ಬೆದರಿಕೆ ಜಾಸ್ತಿ ಆಯಿತು. ನಾನು ಮನಸ್ಸು ಬದಲಾವಣೆ ಮಾಡ್ಕೊಂಡು ಸೊ ಮೀಡಿಯಾ ಮುಂದೆ ಹೋದರೆ ಏನೋ ಒಂದು ಆಗುತ್ತೆ, ಅಟ್ಲೀಸ್ಟ್ ನನ್ನಂಥ ಪುಟ್ಟ ಕಲಾವಿದರಿಗೆ ಅವಕಾಶ ಕೊಡ್ತೀನಿ, ವಂಚನೆ ಮಾಡಿದ್ರೆ ಮತ್ತು ಬೇರೆಯವ್ರಿಗೆ ಯಾರಿಗೂ ಈ ಥರ ಅವಕಾಶ ಮೋಸ ಮಾಡಬಾರ್ದು ಅನ್ನೋ ಥಾಟ್ ಇತ್ತು. ಸೊ ಹಿಂಗೂ ನಾನು ಮೋಸ ಆಗಿಬಿಟ್ಟಿದ್ದೀನಿ. ಸೊ ದುಡ್ಡು ಬರುತ್ತಾ ಬರೋಲ್ಲ ಇನ್ನೂ ನನಗೆ ಕ್ಲಾರಿಟಿ ಇಲ್ಲ. ಈಗ ದುಡ್ಡು ಬಂದರೆ ನಾನು ಸಿನಿಮಾ ಪ್ರಮೋಷನ್ ಮಾಡ್ಕೊತೀನಿ ನಂದು ರಾಮದೂತನ, ಇಲ್ಲ ಅಂದರೆ ನಾನು ಕಾನೂನು ಹೋರಾಟ ಮಾಡ್ತೀನಿ. ಇದು ಎಷ್ಟು ದುಡ್ಡು ಕೊಟ್ಟಿದ್ದೀರಿ ಮತ್ತು ನಿಮ್ಗೇನು ಅವಕಾಶ ಕೊಡ್ತೀನಿ ಅಂತ ಹೇಳಿದ, ಅಥವಾ ಸುದೀಪ್ ಸರ್ ಜೊತೆಗೆ ಸಂಪರ್ಕ ಬೆಳೆಸ್ಕೊಂಡು? ಅಂದರೆ ಅವರು ನನ್ನ ಹತ್ರ ದುಡ್ಡು ತೊಗೊಂಡಿದ್ದು ಫ್ರೆಂಡ್ಶಿಪ್ಪಲ್ಲಿ ತೊಗೊಂಡ್ರು. ನನ್ನ ವೀಕ್ನೆಸ್ ಎನ್ಕ್ಯಾಚ್ ಮಾಡಿಕೊಂಡ್ರು. ಅಂದರೆ ಸುದೀಪ್ ಸರ್ ಅವರ ಅಭಿಮಾನಿ ಅನ್ನೋ ಒಂದು ಥಾಟ್ ಇತ್ತಲ್ವ, ಅದನ್ನು ಎನ್ಕ್ಯಾಚ್ ಮಾಡಿಕೊಂಡು ನನ್ನ ಹತ್ರ ತೊಗೊಳ್ತಾ ಇದ್ರು. ನಾನು ಅದೇ ಮೈಂಡ್ ಸೆಟ್ ಇಟ್ಕೊಂಡಿದ್ದೆ, ಏನಂದರೆ ಹೆಲ್ಪ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ಅಂತ. ಹಂಗೂ ಪರಿಚಯ ಮಾಡಿಕೊಟ್ರು ಸುದೀಪ್ ಸರ್ನ 2016 ಬಿಗ್ ಬಾಸ್ ಹೌಸ್ ಮನೇಲಿ ಪರಿಚಯ ಮಾಡಿಕೊಟ್ರು ಒಂದ್ಸಲಿ.
ಪರಿಚಯ ಮಾಡಿಕೊಟ್ಮೇಲೆ ಮತ್ತೆ ಪುನಃ ಸಂಪರ್ಕ ಬೆಳೆದು ಸೊ ಕೆ ಸಿ ಸಿ ಆಡಿದೆ 2 ಸೀಸನ್ನು. ಯಾವಾಗ ಒತ್ತಡ ಜಾಸ್ತಿ ಆಗ್ತದನ್ನ ಅವ್ರನ್ನ 3ನೇ ಸೀಸನ್ ಕೆ ಸಿ ಸಿನ ತೆಗೆದಾಕಿದ್ರು, ನಾನು ಆಡ್ಸೋಕೆ ಬಿಡಲಿಲ್ಲ. ಸೊ 4ನೇದು ಮೊನ್ನೆ ಲಾಸ್ಟ್ ಕೆ ಸಿ ಸಿ 4 ಬಂದು ಕೆ ಪಿ ಶ್ರೀಕಾಂತ್ ಅವ್ರ ಮುಖಾಂತರ ಹೋಗಿದ್ದಕ್ಕೆ ನಾನು 4th ಸೀಸನ್ ಕೆ ಸಿ ಸಿ ಆಡಿದೆ. ಹಂಗಾಗಿ ಬೆನಿಫಿಟ್ ಆಯ್ತು ನನಗೆ. ಇಲ್ಲ ಅಂದರೆ ಅವ್ರು ನಂಬ್ಕೊಂಡೋದ್ರೆ ನನಗೆ ಇದೇ ವಂಚನೆ ಯಾರ ಆಗ್ತೈತೆ ಅವಾಗ. ಅಂದರೆ ಈಗ ನೀವು ಹಣ ಕೇಳಿದ್ದಕ್ಕೆ ಕೆ ಸಿ ಸಿ ಯಲ್ಲೂ ಕೂಡ ಆಡಕ್ಕೆ ಬಿಟ್ಟಿಲ್ಲ ನಿಮ್ಮನ್ನು. ಅಂದರೆ ನಾನು ಅಮೌಂಟ್ ಕೇಳಿದಾಗೆಲ್ಲ ನನಗೆ ರೀಸನ್ ಕೊಡೋದು, ಸುದೀಪ್ ಸರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಥವಾ ಸಿನಿಮಾ ಪ್ರಮೋಷನ್ ಮಾಡಿಸ್ತೀನಿ ಅದು ಮಾಡ್ತೀನಿ ಅಂದಾಗ ಮಾತಾಡ್ತೀನಿ. ಅಂದರೆ ಹೆಂಗೆ ಅಂದರೆ ಈಗ ಊಟ ಕೊಟ್ಟು ತಟ್ಟೆಲಿ ಊಟ ಮಾಡೋದು ವೆಯ್ಟ್ ಮಾಡೋದು ಈ ಥರ ನಂಗೆ ಆಸೆ ತೋರಿಸ್ಕೊಂಡು ಆಸೆಗೆ ನಾನು ಬಲಿಪಶು ಆಗಿಬಿಟ್ಟೆ. ಸೊ ಫೈನಲಿ ಅವರು ಸುದೀಪ್ ಸರ್ ಹತ್ರನೂ ನನಗೇನು ಹೆಲ್ಪ್ ಮಾಡಿಲ್ಲ, ಸಿ ಸಿ ಎಲ್ಗೂ ಸಪೋರ್ಟ್ ಸಿಗಲಿಲ್ಲ. ಈ ಕಡೆ ನನಗೆ ನನ್ನ ಕಷ್ಟಪಟ್ಟು ಒಳಗೋದೆ, ಕೆ ಸಿ ಸಿ ಆಡ್ಕೊಂಡೆ. ಅದಾದಮೇಲೆ ಈಗ ನಾವು ದುಡ್ಡು ಕೇಳೋದು ಏನು ಬೇಕೋ ಮಾಡ್ಕೋ ಅನ್ನೋ ಥರ ಧಮಕಿ ಹಾಕಿದ್ರು. ಸೊ ಆಯಿತು, ನಾನು ಕಾನೂನು ಹೋರಾಟ ಮಾಡ್ತೀನಿ ಅಂತ, ನನಗೂ ಲಾಯರ್ ಇದ್ದಾರೆ, ನಾನು ಲಾಯರ್ ಮುಖಾಂತರ ಬರ್ತೀನಿ ಅಂತಂದ್ರೆ ಓಕೆ ಅಂತ ನಾನು ಮಂಗಳವಾರ ಚಾಟ್. ಸೊ ಫ್ರೆಂಡ್ಶಿಪ್ನಲ್ಲಿ ಕೊಟ್ಟೆ ಅಂತಾರೆ, ಇನ್ನೊಂದು ಕಡೆಗೆ ಅದನ್ನು ಮಾಡಿಸ್ತೀನಿ ಇದನ್ನು ಮಾಡಿಸ್ತೀನಿ ಅಂತ ದುಡ್ಡು ಇಸ್ಕೊಂಡ್ರು ಅಂತಾರೆ. ಈಗ ಇವರದ್ದೇ ಮೂವಿ ಪ್ರಮೋಷನ್ ನನ್ನ ಹತ್ರ ಕಾಸಿಲ್ಲ, ಅದು ಹಳೆ ದುಡ್ಡನ್ನು ನಾನು ಕೇಳಿದರೆ ಈಗ ಅವ್ರು ಕೊಡ್ತಾ ಇಲ್ಲ ಅಂತಾರೆ, ಬೆದರಿಕೆ ಹಾಕ್ತಾ ಇದ್ದಾರೆ ಅಂತಾರೆ. ವಿಚಿತ್ರವಾಗಿದೆ ಇದು ಶಬರೀಶ್ ಅವರ ಆರೋಪ. ನಂದಕಿಶೋರ್ ಅವರ ಆಡಿಯೋ ಈಗ ಒಂದು ವೈರಲ್ ಆಗ್ತಾ ಇದೆ. ಬೆಂಗಳೂರಿಗೆ ಬಂದ ತಕ್ಷಣ ವಾಪಸ್ ಕೊಡ್ತೀನಿ, ನನ್ನ ತಾಯಿಯ ಮೇಲೆ ಆಣೆ ಮಾಡಿ ಮಾತನಾಡ್ತಾ ಇದ್ದೀನಿ, 3-4 ದಿನದಲ್ಲಿ ಹಣ ವಾಪಸ್ ಕೊಡೋದಾಗಿ ಈಗ ನಂದಕಿಶೋರ್ ಹೇಳಿದಾರಂತೆ. ಸೊ ನೋಡಿ, ಯಾವುದೋ ಸಂದರ್ಭದಲ್ಲಿ ಈ ರೀತಿಯಾಗಿ ದುಡ್ಡನ್ನು ಇಸ್ಕೊಂಡ್ಬಿಟ್ಟು ನೀವು ಹಿಂಗೆ ಮಾಡಿಕೊಂಡ್ರೆ ಯಾವತ್ತೋ ನಿಮ್ಮ ಎಲ್ಲವೂ ಕೂಡ ಹಾಳಾಗಿ ಹೋಗ್ಬಿಡುತ್ತೆ. ಇಷ್ಟು ದಿನ ಪಡ್ಕೊಂಡು ಬಂದಿದ್ದ ಗೌರವ ಎಲ್ಲವೂ ಇರುತ್ತೆ ಅಲ್ಲ, ಇಂಥ ಒಂದು ವಿಚಾರದಲ್ಲಿ ಎಲ್ಲವನ್ನ ಕೂಡ ಕಳ್ಕೊಳ್ತೀರ. ಹಾಗಾಗಿ ವ್ಯವಹಾರದಲ್ಲಿ ಗೆಳೆಯರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಕ್ಲಿಯರ್ ಕಟ್ ಆಗಿರಬೇಕು. ಆಡಿಯೋ ಕೇಳಿಸ್ಕೊಳ್ಳಿ ಅದನ್ನು. ನಾನು ಬೆಂಗಳೂರಿಗೆ ಬರ್ತೀನಿ, ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ನಿನಗೆ ಕರೆದಿಲ್ಲ ಅಂದರೆ ನನ್ನ ತಾಯಿ ಮೇಲೆ ಆಣೆ, ಇನ್ನೊಂದು ಸ್ವಲ್ಪ ದಿವಸ ತಡಿ. ಇಷ್ಟು ದಿವಸ ನೀನು ವರ್ಷಗಟ್ಟಲೆ ಕಾಯ್ದಿದೆಯಲ್ವಾ, ಇನ್ನೊಂದು 3-4 ದಿವಸ ಕಾಯೋಕ್ಕಾಗಲ್ವಾ? ನಾನು ಬೆಂಗಳೂರಿಗೆ ಬಂದ ತಕ್ಷಣ ನಿಂಗೆ ಫೋನ್ ಮಾಡಿ ಕರ್ಸ್ಕೊತೀನಿ, ದುಡ್ಡು ಜೊತೆ ಕರ್ಸ್ಕೊತೀನಿ. ಅಪ್ಪಾಜಿ, ನಾನು ಬೆಂಗಳೂರಿಗೆ ಬರ್ತೀನಿ, ನಾನು ಹೇಳ್ತಾ ಇದ್ದೀನಲ್ವಾ, ನಾನು ಕೆಲಸ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದು ನಿನಗೆ ಕರೆದಿಲ್ಲ ಅಂದರೆ ನನ್ನ ತಾಯಿ ಮೇಲೆ ಆಣೆ, ಇನ್ನೊಂದು ಸ್ವಲ್ಪ ದಿವಸ ತಡಿ. ಇಷ್ಟು ದಿವಸ ನೀನು ವರ್ಷಗಟ್ಟಲೆ ಕಾಯ್ದಿದೆಯಲ್ವಾ, ಇನ್ನೊಂದು 3-4 ದಿವಸ ಕಾಯೋಕ್ಕಾಗಲ್ವಾ? ನಾನು ಬೆಂಗಳೂರಿಗೆ ಬಂದ ತಕ್ಷಣ ನಿಂಗೆ ಫೋನ್ ಮಾಡಿ ಕರ್ಸ್ಕೊತೀನಿ, ದುಡ್ಡು ಜೊತೆ ಕರ್ಸ್ಕೊತೀನಿ. 3-4 ದಿನ, ಇಷ್ಟು ದಿನನೇ ಕಾದಿದ್ದಾರೆ, 3-4 ದಿನ ಕಾಯೋಕ್ಕೇನು ಅಂತೇಳಿ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಪ್ರಶ್ನೆ ಬಂದೇ ಬರುತ್ತೆ. ಬಟ್ ಶಬರೀಶ್ ಶೆಟ್ಟಿ ಅವರಿರುವಂಥ ಪೊಸಿಷನ್ ಏನು ಅಂತಂದರೆ, ಅವರೊಂದು ಚಿತ್ರ ಮಾಡಿದ್ದಾರೆ, ಅದರ ಪ್ರಮೋಷನ್ ಮಾಡಬೇಕಾಗಿದೆ, ಅದಕ್ಕೆ ಕಾಸಿಲ್ಲ.